ಕೂಡ ಚೆನ್ನಮ್ಮನವರು ಉಳಿತಾರೆ, ಅವರು ಉಸಿರಾಟ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ, ಮತ್ತೆ ಮನೆ ವಾಪಸ್ ಬರ್ತಾರೆ ಅನ್ನೋ ನಂಬಿಕೆಯಲ್ಲಿ. ಹೌದು ಸರ್, ನಾವು ದೇವರಿಗೆಲ್ಲ ಕೈ ಮುಗಿವೆ ಸರ್. ನಮ್ಮ ಅಕ್ಕ ಬೇಗ ಹುಷಾರಾದರೂ ಸಾಕು, ಮತ್ತು ಮಾಮೂಲಿ ಬಂದರೂ ಸಾಕು ಅಂತ ಬೆಳಗ್ಗೆಲ್ಲೂ ದೇವ್ರಿಗೆ ಕೈ ಮುಗಿತಾ ಇದ್ದೆ ಸರ್. ನಿಮಗೆಲ್ಲ ಒಂದು ಆಘಾತ ಸರ್, ಅದನ್ನು ಅವ್ರನ್ನ ಕಳ್ಕೊಂಡಿದ್ದೀವಿ. ಬಟ್ ಅವ್ರನ್ನ ಇದಾಗಿಲ್ಲ, ಇನ್ನೂ ಇದ್ದಾರೆ ಅನ್ನೋ ನಮ್ಮಮ್ಮ ಇದರಲ್ಲಿದೆ. ಎಲ್ಲ ಸಂಬಂಧಿಕರು ಹೇಳ್ತಾರೆ ಸರ್, ಎಲ್ಲರಿಗೂ ಕೂಡ ಸಹಾಯ ಮಾಡಿದ್ದಾರೆ ಸರ್. ನಿಮಗೆ ಗೊತ್ತಲ್ಲ ಸರ್, ಅದನ್ನು ಜನಗಳು ಹೆಂಗೆ ಮಾತಾಡ್ತಾರೆ, ಯಾರೇ ಹೋಗಲಿ, ನೀವೇ ಹೋಗಿ, ಇನ್ನೊಬ್ಬರೇ ಹೋಗಿ, ಆ ಟೈಪ್ ಅವರು ನೆಗ್ಲೆಕ್ಟ್ ಆಗಲಿ ಇನ್ನೊಂದಾಗಲಿ ಅಷ್ಟು ಚೆನ್ನಾಗಿ ಎಲ್ಲರಿಗೂ ಫೋನ್ ಮಾಡಿ ಈ ಹುಡುಗನ ಕೆಲಸ ಮಾಡಿಕೊಡಿ, ಇವ್ರು ಇದು ಮಾಡಿಕೊಡಿ ಅಂತ ಎಲ್ಲ ಹೇಳೋರು ಸರ್. ಎಲ್ಲ ಯಾರು ಹೋದ್ರು. ದೇವೇಗೌಡರು ಅಷ್ಟು ದೊಡ್ಡದಾಗಿ ಬೆಳೆದ್ರು ಕೂಡ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದವರು ಚೆನ್ನಮ್ಮ. ಹೌದೌದು ಸರ್, ಅವರೇ. ಎಲ್ಲಿ ಹೋದರೂ ಕೂಡ ದೇವೇಗೌಡರ ಜೊತೆಯಲ್ಲಿ ಹೆಚ್ಚು ಒಡನಾಟ ಇಟ್ಕೊಂಡು ದೇವೇಗೌಡರ ಹಿಂದೆನೇ ಓಡಾಡ್ತಿದ್ರು. ಹಂಗೆ ಎಲ್ಲರ ಜೊತೆಲೂ ಇದಾಗಿದ್ರು ಸರ್ ಅವರು, ಹಂಗೇನಿಲ್ಲ. ಎಲ್ಲರೂ ಯಾರೋ ಹೋಗಲಿ ಎಲ್ಲ ಅದೇ ಟೈಪ್ ಮಾಡೋರು ಸರ್. ಎಷ್ಟು ನಿಮ್ಮ ಅನಿಸಿಕೆ ಪ್ರಕಾರ ದೇವೇಗೌಡ ಯಾರು ಎಷ್ಟು ಅನ್ಯೋನ್ಯವಾಗಿದ್ರು ಸರ್? ನೀವು ಹೇಳೋದಾದ ನೀವು ನೋಡ್ದಂಗೆ ಸರ್. ನಿಮಗೆ ಗೊತ್ತಲ್ಲ ಸರ್, ನಾವು ಹೇಳ್ಬೇಕಾದ್ರೆ ಯಾವ ಟೈಪ್ ಇದ್ರು ಅಂತ ನಿಮಗೆ ಗೊತ್ತಲ್ಲ ಸರ್, ಯಾವ ಟೈಪ್ ಇದ್ರು ಹೆಂಗೆ ಏನು ಅನ್ನೋದ. ಈಗ ನೀವೇ ಹೇಳಿದ್ರಲ್ಲ ಅದನ್ನು, ಇದನ್ನು ತುಂಬ ದೈವ ಭಕ್ತಿ. ಇಬ್ಬರು ಅಷ್ಟೇ ಸರ್, ಅವರಿಬ್ಬರು ಹಂಗೆ ಇದನ್ನೆಲ್ಲ ಯಾವಾಗ ಭೇಟಿ ಮಾಡಿದ್ರು ಸರ್? ಈಗೊಂದ 15-20 ಡೇಸ್ ಇದು ಮಾಡಿದ್ದೆ ಸರ್ ಅವ್ರನ್ನ. ಬೆಂಗಳೂರಿಗೆ ಹೋಗಿ ಭೇಟಿ ಮಾಡಿದ್ರು. ಬೆಂಗಳೂರಿಗೆ ಕೂತ್ಕೊಂಡು ಮಾತಾಡ್ಬಿಟ್ಟು ಬಂದದ್ದು. ಈಗ ಮತ್ತೆ ಹೋಗೋಣ ಅಂತ ಇದು ಮಾಡಿದ್ದು, ಅಷ್ಟೊತ್ತಿಗೆ ಯಾರನ್ನೂ ಬಿಡೋಲ್ಲ ಅಲ್ಲಲ್ಲೇ ಇದು ಅಂತೇಳಿ ಹೋಗಿರಲಿಲ್ಲ ಅಷ್ಟೇ. ಸರ್, ಈಗ ಅಂತ್ಯಕ್ರಿಯೆ ಎಲ್ಲ ಎಲ್ಲಿ ಆಗಬೇಕು ಅದಿನ್ನೂ ಏನು ಅಂತ ಗೊತ್ತಿಲ್ಲ ಸರ್ ನಿಮಗೆ. ಅದನ್ನ ಈಗ ತಿಳ್ಕೋಬೇಕು ಏನು ಅಂತೇಳಿ, ಅದಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ನಿಧನರಾಗಿದ್ದಾರೆ. 85 ವರ್ಷ ವಯಸ್ಸಾಗಿತ್ತು, ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಡಿ ದೇವೇಗೌಡರ ಪತ್ನಿ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ತಾಯಿ ಆದಂತಹ ಚೆನ್ನಮ್ಮ ದೇವೇಗೌಡರು ವಿಧಿವಶರಾಗಿದ್ದಾರೆ. ಸಾಕಷ್ಟು ನೋವು ಹಾಸನ ಜಿಲ್ಲೆಯಲ್ಲಿದೆ. ಚೆನ್ನಮ್ಮನವರ ಒಡ ಹುಟ್ಟಿದಂತಹ ತಮ್ಮ ವಿಶ್ವನಾಥ್ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸ್ತೇನೆ. ಸಾಕಷ್ಟು ದುಃಖದಲ್ಲಿದ್ದಾರೆ. ಚೆನ್ನಮ್ಮನವರ ಜೊತೆ ಹುಟ್ಟಿ ಬೆಳೆದವರು ಸರ್. ಈಗ ಚೆನ್ನಮ್ಮನವರು ವಿಧಿವಶ ಆಗಿರೋದು, ನಿಧನರಾಗಿರೋದು ಬಹಳ ನೋವಿನ ವಿಚಾರ. ಹೇಳಿ ಸರ್. ನಮಗೆ ತಡ್ಕೊಳಕ್ಕಾಯ್ತಲ್ಲ ಸರ್, ಒಬ್ಬರು ದೇವ್ರು ಕಳ್ಕೊಂಡಿದ್ದೀವಿ ನಮಗಾಗಿದೆ ಸರ್ ಅಂತ. ನಮಗೆ ಅವ್ರ ಅಕ್ಕ ಅಲ್ಲ ಸರ್, ತಾಯಿ ಇದ್ದಂಗೆ. ಚಿಕ್ಕದ್ರಿಂದಲೂ ನಮ್ಮನ್ನು ತಮ್ಮ ಮಕ್ಕಳು ಅನ್ನಂಗೆ ನಮ್ಮನ್ನೆಲ್ಲ ನೋಡ್ಕೊಂಬಂದ್ರು ಸರ್. ನಮ್ಮನ್ನು ಈವನ್ ಟುಡೇ ಇದುವರೆಗೂ ನಮ್ಮನ್ನು ಅಷ್ಟೇ ನಮ್ಮನ್ನು ಇದಾಕೊಂಡ್ರು ಸರ್ ಅವರೆಲ್ಲ. ನಮ್ಮ ಭಾವನೂ ಅಷ್ಟೇ, ನಮ್ಮ ಅಕ್ಕನೂ ಅಷ್ಟೇ ನಮ್ಮನ್ನು ಇದು ಮಾಡೋರು. ಚೆನ್ನಮ್ಮನವರಿಗೂ ನಿಮಗೂ ಎಷ್ಟು ವರ್ಷ ಡಿಫ್ರೆನ್ಸ್ ಇತ್ತು ಸರ್? ಜಾಸ್ತಿ ಇದೆ ಸರ್. ನಾನು 7ನೇನು, ಅವರೇ ಹಿರಿಯರು. ನಾನು 7ನೇನು. 8 ಜನ ಒಟ್ಟು ನಾವು. 4 ಜನ ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು. ಈಗ ಚೆನ್ನಮ್ಮನವರು ಮಾಜಿ ಪ್ರಧಾನಿ HD ದೇವೇಗೌಡರ ಪತ್ನಿ ಆದರು. ಅಂದರೆ ಅಂಥ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿರೋ ಪತ್ನಿ ಆದರು. ನಿಮಗೆ ನಿಮ್ಮ ಅಕ್ಕನ ಗಂಡ ಪ್ರಧಾನಿಯಾದಂಥದ್ದು ಎಲ್ಲರೂ ಹೆಮ್ಮೆ ಪಡುವ ವಿಚಾರ. ಆದರೆ ನಿಮ್ಮ ಅಕ್ಕ ಪ್ರಧಾನಿ ಪತ್ನಿ ಅನ್ನುವಂತಹ ಆ ರೀತಿಯ ಭಾವನೆ ಯಾವತ್ತಾರು ನಿಮ್ಮ ಜೊತೆ ವ್ಯಕ್ತಪಡಿಸಿದ್ರೆ ಹೇಗಿದ್ದರು? ಇಲ್ಲ ಸರ್, ಎಲ್ಲ ಒಂದೇ. ಪ್ರೈಮ್ ಮಿನಿಸ್ಟರ್ ಆದರೂ ಒಂದೇ, ಚೀಫ್ ಮಿನಿಸ್ಟರ್ ಆದರೂ ಒಂದೇ, ಎಲ್ಲ ಒಂದೇ ಟೈಪ್ ಇದ್ರು ಅವರು. ಆ ಟೈಪ್ ಅಹಂಕಾರ ನನ್ನ ಗಂಡ ಇದು ಅನ್ನೋ ಇದೇ ಇರಲಿಲ್ಲ. ನೀವೇ ಹೋಗಲಿ, ಯಾರೇ ಹೋದರೂ ಅವ್ರು ಒಂದೇ ಇದಾಗಿ ಕಾಣ್ತಿದ್ರು ಹೊರತು ಇದೇನಿಲ್ಲ ಸರ್. ಯಾರೇ ಹೋಗಲಿ, ಊಟ ಟೈಮ್ ಹೋದ್ರು ಊಟ, ಕಾಫಿ ಟೈಮ್ ಹೋದ್ರೆ ಕಾಫಿ, ಯಾರೇ ಹೋದರೂ ಇದು ಮಾಡ್ಕೊಡ್ರು. ಆ ಟೈಪ್ ಅವರು ಒಂದು ದಿವಸ ಆ ಟೈಪ್ ಇದನ್ನು ಅವರು ಇದು ಮಾಡ್ತಾರಲ್ಲ ಸರ್. ಅವರು ದೇವೇಗೌಡರು ರಾಜಕೀಯದಲ್ಲಿ ಎಷ್ಟು ಬ್ಯುಸಿಯಾಗಿದ್ದರೂ ಸಹ ಚೆನ್ನಮ್ಮನವ್ರ ಜೊತೆ
ಪೂಜೆ ಪುನಸ್ಕಾರ ಇರ್ಬೋದು, ಮನೆಯಲ್ಲಿರ್ಬೋದು, ಸಾಕಷ್ಟು ಅನ್ಯೂನ್ಯತೆಯಿಂದ ಒಂದು ರೀತಿ ಆದರ್ಶ ದಂಪತಿ, ಇಡೀ ಮಾದರಿ ಆದರ್ಶ ದಂಪತಿ ಥರ ಯಾವಾಗಲೂ ಕಾಣಿಸ್ಕೊಳ್ತಾ ಇದ್ರು. ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ಅದೇ ನೀವೇ ಹೇಳ್ತಾ ಇದ್ದಿಲ್ಲ ಸರ್, ಅದ್ರ ಬಗ್ಗೆ ದೇವರು ಅಂದರೆ ಅವ್ರಿಗೆ ಭಾಳ ಇದು ನಂಬಿಕೆ ಅವರಿಗೆ. ಯಾವಾಗಲೂ ದೇವ್ರ ಪೂಜೆನೇ ಮಾಡ್ತಾಯಿದ್ದಾರೆ ಹೆಚ್ಚಿಗೆ ಅವರು. ಇದನ್ನು ಸರ್ ದೇವ್ರ ಕೋಣೆನೇ ಅವ್ರಿಗೊಂದು ರೀತಿ ವಾಸ ಇದ್ದಿದ್ದಂಗೆ ಅವರು. ಬೆಳಿಗ್ಗೆ ಹೋದರೆ ಈಚೆಗೆ 12 ಗಂಟೆ 1 ಗಂಟೆಗೆ ಬರ್ತದೆ ದೇವ್ರ ಮನೆಯಿಂದ. ಅಷ್ಟು ದೇವ್ರ ಭಕ್ತಿ ಅವರಿಗೆ. ಚೆನ್ನಮ್ಮನವ್ರನ್ನ ದೇವರು ಇಷ್ಟು ವರ್ಷಗಳ ಕಾಲ ಕಾಪಾಡಿತ್ತು ಅನಿಸುತ್ತೆ. ಹೌದೌದು ಸರ್, ದೇವರೇ ಅವ್ರನ್ನ ಇದು ಮಾಡಿದ್ದ ಸರ್ ಅವರು. ಇವನ್ ದೇವರೇ ಅವರು ಆ ಟೈಪು ಸರ್ ನಮಗೆಲ್ಲ. ಅಂದರೆ ನಿಮಗೆ ಚೆನ್ನಮ್ಮ ಅಕ್ಕ ಅಲ್ಲ, ನಿಮ್ಮ ತಾಯಿ ಅನ್ನುವಂಥ ಭಾವನೆ. ತಾಯಿ ಪ್ಲಸ್ ದೇವರು ಎರಡೂ ಅವರು. ನಮ್ಮ ತಾಯಿ ಇದ್ದಂಗೆ ಅವರು, ಬಟ್ ನಮ್ಮ ಪಾಲಿಗೆ ದೇವರೇ ಅವರು. ಇದನ್ನು ಸರ್ ನಮ್ಮ ಚಿಕ್ಕದರಿಂದಲೂ ನಮ್ಮನ್ನು ಸ್ವಂತ ಮಕ್ಕಳನ್ನ ನಮ್ಮನ್ನು ನೋಡ್ಕೊಂಡಿದ್ರು. ಇವತ್ತು ಅವ್ರು ಕಳ್ಕೊಂಡು ನಾವು ತಬ್ಲಿ ಆಗಿ ಹೋಗ್ಬಿಟ್ಟು ಸರ್. ರೀತಿ ಇಡೀ ಕುಟುಂಬಕ್ಕೆ, ಸಂಬಂಧಿಕರಿಗೆ, ತಮ್ಮಂದರಿಗೆ ಎಲ್ಲರಿಗೂ ಒಂದು ರೀತಿ ಶಕ್ತಿಯಾಗಿದ್ದವರಲ್ಲ. ಶಕ್ತಿಯಾಗಿದ್ದರು ಸರ್ ಅವರು. ಅವರ ಒಂದು ಇದರಿಂದಲೇ ನಾವೆಲ್ಲ ಇದಾಗಿದ್ದೇವೆ ಸರ್. ಈಗ ಚೆನ್ನಮ್ಮ ಅವರು ಇನ್ನು ನಿಮ್ಮ ಜೊತೆ ಇರಲ್ಲ ಅನ್ನೋದನ್ನು ನೆನಪಿಸ್ಕೊಳಕ್ಕೆ ಅಂದರೆ ಭಾಳ ಕಷ್ಟ ಆಗುತ್ತೆ ಸರ್. ನಾವು ಈಗಲೂ ಇದ್ದಾರೆ ಅಂತೆಲ್ಲ ತಿಳ್ಕೊಂಡ್ರದು ಅವರು. ಅಷ್ಟಿದೆ ಸರ್ ಅವರು. ಚೆನ್ನಮ್ಮನವರ ರಾಜಕೀಯ, ದೇವೇಗೌಡರಿಗೆ ರಾಜಕೀಯವಾಗಿ ಒಂದು ರೀತಿ ಅವರೇ ಶಕ್ತಿ ಮನೆಯಲ್ಲಿದ್ದು. ಇಲ್ಲೆಷ್ಟು ಏಳು ಬೀಳುಗಳು ಅಂದರೆ ಅವರು ಅಧಿಕಾರ ಅನುಭವಿಸ್ಲಿ ಅಥವಾ ಅಧಿಕಾರ ಕಳೆದುಕೊಂಡಿದ್ದ ಸಂದರ್ಭದಲ್ಲೂ ಸಹ ಜೊತೆಯಲ್ಲಿದ್ದಂಥವ್ರು ಅದೆಲ್ಲ ಎಷ್ಟು ಶಕ್ತಿಯಾಗಿದ್ರು. ಅದು ನಿಮಗೆ ಗೊತ್ತಲ್ಲ ಸರ್ ಏನು ಅಂತ ಹೇಳಿದ್ರೆ, ಅವ್ರು ಯಾವ ಟೈಪ್ ಇದ್ದರು ಏನು ಅನ್ನೋದು ನಿಮಗೆ ಗೊತ್ತಿಲ್ಲ ಸರ್. ಎಲ್ಲ ಇಂಟ್ರ್ಯೂ ಮಾಡ್ತಾ ಇರೋರಲ್ಲ ನೀವು, ನಿಮಗೆ ಗೊತ್ತಿಲ್ಲ ಸರ್ ಅದು. ಈಗ ಅವರ ಅಂತ್ಯ ಸಂಸ್ಕಾರ ಮತ್ತು ವಿಧಿವಿಧಾನಗಳು ಅದ್ರ ಬಗ್ಗೆ ಎಲ್ಲಿ ಮಾಡಬೇಕು ಅಂತ ಇನ್ನೂ ಗೊತ್ತಿಲ್ಲ ಸರ್. ನನಗೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಏನು ಅಂತ ಗೊತ್ತಿಲ್ಲ. ಈಗ ಅಲ್ಲಿ ಹೋದ್ಮೇಲೆ ಇದಾಯ್ತು. ನಿಮ್ಮ ಹಿರಿಯ ಅಕ್ಕ, ತಾಯಿ ಅಂತ ಇದ್ದವ್ರನ್ನ ಕಳ್ಕೊಂಡಿದ್ದೀರಿ, ಏನು ಕೊನೆಯದಾಗಿ ಏನು ಹೇಳ್ತೀನಿ? ಅದೇ ಸರ್ ಹೇಳ್ತಾ ಇಲ್ಲ, ನಮ್ಮ ತಾಯಿ ಕಳ್ಕೊಂಡು ನಮ್ಮ ದೇವ್ರು ಕಳ್ಕೊಂಡಂಗೆ ಆಗೋಯ್ತು. ಅವರು ದೇವರು ಇಷ್ಟು ಬೇಗ ಇದು ಮಾಡಿದ್ರಲ್ಲ, ನಮಗೆ ಒಂಥರ ಇದಾಯಿತು ಸರ್. ಅಷ್ಟೇ ಕುಟುಂಬಕ್ಕೆ, ನಮ್ಮ ಕುಟುಂಬಕ್ಕೆ ಎಲ್ಲ ಇದಕ್ಕೂ ಅವರು ಇದಾಗಿದ್ದರು, ಬಟ್ ಇದು ಕಳ್ಕೊಂಡಂಗೆ ಆಗೋಯ್ತು ಸರ್ ಎಲ್ಲ. ಇದು ಚೆನ್ನಮ್ಮನವರ ಸಹೋದರ ವಿಶ್ವನಾಥ್ ಅವರ ಮಾತುಗಳು. ಚೆನ್ನಮ್ಮ ನಮಗೆ ಅಕ್ಕ ಆಗಿರಲಿಲ್ಲ, ತಾಯಿಯಂತೆ ನಮ್ಮನ್ನು ನೋಡ್ಕೊಂಡಿದ್ರು. ಅದ್ರ ಜೊತೆಗೆ ಚೆನ್ನಮ್ಮ ಅಂದರೆ ದೇವತೆ ನಮ್ಮ ಪಾಲಿಗೆ. ದೇವೇಗೌಡರಿಗೆ ರಾಜಕೀಯವಾಗಿ ಶಕ್ತಿಯನ್ನು ತುಂಬೋದ್ರ ಜೊತೆಗೆ ನಮ್ಮ ಇಡೀ ಕುಟುಂಬಕ್ಕೆ ಒಂದು ರೀತಿ ಶಕ್ತಿ ದೇವತೆಯಾಗಿ ಚೆನ್ನಮ್ಮ ಇದ್ದು. ಅವರ ಕಳ್ಕೊಂಡು ಸಾಕಷ್ಟು ನೋವಿನಲ್ಲಿದ್ದೇವೆ, ದುಃಖಿತರಾಗಿದ್ದೇವೆ ಅನ್ನುವಂತಹ ಮಾತುಗಳನ್ನು ಚೆನ್ನಮ್ಮವರ ಸಹೋದರ ವಿಶ್ವನಾಥ್ ಹೇಳ್ತಾ ಇದ್ದಾರೆ. ಹಾಸನದಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.